ಆದರೆ ಯಾವುದೇ ವಿಶ್ವವಿದ್ಯಾಲಯ ಮುಕ್ತ ವಿಚಾರದ ನೆಪದಲ್ಲಿ ಮತೀಯವಾಗಬಾರದು ಅಂತ ಮಾತನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇನೆ. ಅಂದರೆ ನಮಗೊಂದು ನಿರ್ದಿಷ್ಟವಾದ ಒಂದು ನಿಲುವು ಇರಬೇಕಾಗುತ್ತೆ. ಅನಂತಮೂರ್ತಿಯವರು ಅದನ್ನೇ ಹೇಳ್ತಾ ಇದ್ರು, ಬೇರೆಯವ್ರ ವಿಚಾರ ಕೇಳಬಾರದು ಅಂತ ಅಲ್ಲ, ಬೇರೆಯವ್ರ ವಿಚಾರ ಕೇಳುವಾಗ ಸಹ ನಾವು ಮಕ್ಕಳಲ್ಲಿ ಏನು ಪರಿಣಾಮ ಆಗಬಹುದು ಅನ್ನೋದನ್ನು ನಾವು ಯೋಚಿಸಬೇಕು. ಹಾಗಾಗಿ ಯಾವುದೇ ವಿಶ್ವವಿದ್ಯಾಲಯ ಮುಕ್ತವಾಗಿ ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೂ ಸಹ ಅಂತಿಮವಾಗಿ ಅದು ಮತೀಯವಾಗದೇ ಇರುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೇನೆ. ಶರತ್ ಅನಂತಮೂರ್ತಿಯವರು ಮುಂದೆ ದಯವಿಟ್ಟು ಆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒಬ್ಬ ಸಾಮಾಜಿಕ ಕಾಳಜಿ ಇರುವಂಥ ಒಬ್ಬ ಸಾಮಾನ್ಯನಾಗಿ ಅವರನ್ನು ವಿನಯಪೂರ್ವಕವಾಗಿ ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೇನೆ. ನೀವು ಅದು ಕೇಳಬೇಕು ಇದು ಕೇಳಬೇಕು ನಿಜ, ಆದರೆ ಕಡೆಗೆ ಯಾರು ಭಾಳ ಸುಂದರವಾಗಿ ಸುಳ್ಳು ಹೇಳ್ತಾರೆ ಅವ್ರನ್ನ ನಂಬಿಡ್ತಾರೆ ನಮ್ಮ ಜನ. ಏಕೆಂದರೆ ಹೌದು ಸರ್, ಅದಾಗಬಾರ್ದು. ಏಕೆಂದರೆ ಸುಳ್ಳು ಸುಂದರವಾಗಿರುತ್ತೆ ಸರ್, ಸತ್ಯ ಕಠೋರವಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತೇನೆ, ಇದು ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ ಅಂತ. ಸತ್ಯಕ್ಕೆ ಸಾಕ್ಷಿ ಕೇಳ್ತಾರೆ, ಸುಳ್ಳಿಗೆ ಯಾರು ಸಾಕ್ಷಿ ಕೇಳೋದಿಲ್ಲ. ಹಾಗಾಗಿ ನಾವು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮುಕ್ತವಾಗಿರೋಣ, ಆದರೆ ಪ್ರತಿಪಾದಿಸೋದ್ರಲ್ಲಿ ನಮಗೊಂದು ನಿರ್ದಿಷ್ಟತೆ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಇವರು ಭಾಳ ಮುಕ್ತವಾಗೇ ಇದ್ದಾರೆ. ಹೇಳ್ತಾ ಇದ್ದರು, ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರು ಇವ್ರನ್ನೆಲ್ಲ. ಸರ್, ಅವ್ರನ್ನ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಪ್ರತಿಭಟನೆ ಮಾಡ್ತಿರ್ಲಿಲ್ಲ. ಪ್ರತಿಭಟನೆಕಾರರನ್ನ ನೀವು ಸರಿಯಾಗಿ ನೋಡ್ಕೋಬೇಕಾಗಿಲ್ಲ, ಪೊಲೀಸ್ನವ್ರು ಹೊಡಿತಾ. ಸೊ ಹಾಗಾಗಿ ವಿಚಾರಗಳಲ್ಲಿ ಮುಕ್ತವಾಗಿರೋಣ, ಆದರೆ ಅಂತಿಮವಾಗಿ ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲ, ಇಡೀ ಸಮಾಜ ಮತೀಯವಾಗದೇ ಇರೋಂಗೆ ನೋಡ್ಕೊಳ್ಳೋಣ. ಅದು ನಮ್ಮ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.